ಕಡೆಗೆ ನಾವು ಹುಬ್ಳಿಯಿಂದ ಹೊಂಟಿವ್ರಿ ಮೈಸೂರಿಗೆ. ನಮ್ ಕುಟಾಗ ಈ ಟ್ರಿಪ್ ಪಾರ್ಟ್ನರ್ ಯಾರಿಲ್ಲ ಇಲ್ಲಿ ಕರದಾರ. ಈಗ ಹೊಂಟಿದೇವ್ ನಾವಿಬ್ರು ಕೂಡಿ. ಬರ್ರಿ ಮುಂದೆ ಏನಾಕತಿ ನೋಡೋಣ. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಹೋಗ್ಬರ್ತೀರಿ. ಹಣೆಬನ್ನೂರು ಬೈಪಾಸ್ ಅಂತೇಳಿ ಭಾರತ್ ಬಂಕ್ನ್ಯಾಗ ಒಂದಿಟ್ಟು ಗ್ಲಾಸ್ ಗೀಸ್ ನೀರು ತೊಳ್ಕೊಂಡು ಅಕ್ಕ ಕ್ಲೀನ್ ಕಾಣವಲ್ದು. ಮತ್ತೇನು ಮುಂದೆ ವಿಡಿಯೋ ಮಾಡೋಕೆ ಪ್ರಾಬ್ಲಮ್ ಆಕೈತಿ. ಅದಕ್ಕೆ ಒಟ್ಟು ಗ್ಲಾಸ್ ಗೀಸ್ ತೊಳ್ಕೊಂಡು ಹೋಗಂಬರ್ರಿ. ಇನ್ನೇನು ರೆಡಿ ಆಯ್ತು, ಹೋಗಂಬರ್ರಿ. ಟೋಲ್ಗೆ ಹೋಗಿ ಒಂದು ಕಪ್ ಚಾ ಕುಡಿನ. ನೋಡ್ರಿ ಇಲ್ಲೇ ರಾಣೆಬೆನ್ನೂರು ಹತ್ತತ್ರ ಇದೆ. ರಾಣೆಬೆನ್ನೂರು ದಾಟಿದ ಮ್ಯಾಗ ಗೊತ್ತಿಲ್ಲ ಯಾವುದೋ ಫಂಕ್ಷನ್ ಇರ್ಬೋದು. ಬಟ್ ಟೆಂಟ್ ಗಿಂಟ ಮಸ್ತ್ ಹಾಕ್ಯಾರ. ಶಿವರಾತ್ರಿ ಪ್ರಯುಕ್ತ ಏನೋ ಫಂಕ್ಷನ್ ಮಾಡತ್ತಿರ್ಬೇಕಿಲ್ಲಿ. ರೋಡ್ನ್ಯಾಗ ಕಂಡಿದ್ದಿದ ಬಟ್ ವಿಡಿಯೋ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ, ಮಾಡ್ಕೊಂಡೆ. ಬರ್ರಿ ಹೋಗೋಣ. ಇನ್ನೇನಿಲ್ರಿ, ರಾಣೆಬೆನ್ನೂರು ಟೋಲಿಗೆ ಬಂದಿದ್ವಿ, ಚಾಗಿ ಕುಡಿದ್ವಿ. ಅಣ್ಣಾರ್ನ ಒಂದು ಪರ್ಮಿಷನ್ ಕೇಳಿದ್ವಿ ವಿಡಿಯೋ ಮಾಡ್ಕೊಂಡು. ಏನಣ್ಣ ಶಿವರಾತ್ರಿ ಹಂಗೈತಿ ನಿಮ್ ಕಡೆ? ಹೆಚ್ಚಿ ಮತ್ತೇನಣ್ಣ ಆರಾಮದಿರಲ್ಲ? ಬರ್ರಿ ಇನ್ ಮುಂದ್ ಹೋಗೋಣ. ಮುಂದಲ್ದ ಏನಾಕತಿ ಅಪ್ಡೇಟ್ ಕೊಡ್ತೀನಿ. ಬಂದಿವ್ರಿ ನಾವು. ಇನ್ನು ಬಾಡಾ ಕ್ರಾಸಿಗೆ ರೈಟ್ ಹತ್ಕೊಂಡು ಹೊಂಟೇವಿ. ಇನ್ನೇನು ಹಿಂಗ ಸಂತೆಬೆನ್ನೂರು, ಚನ್ನಗಿರಿ, ಅಜ್ಜಂಪುರ, ಕಡೂರು ಹಿಂಗಾದ ಮೈಸೂರಿಗೆ ಹೋಗುದ್ರಿ. ಹೋಗಂಬರ್ರಿ. ಇನ್ನೇನು ಮುಂದೆ ಏನಾಗತ್ತೆ ಹೇಳ್ತೇನೆ. ಹಂಗೆ ನಮ್ದು ಹುಬ್ಳಿದು ಇನ್ನೊಂದು ಗಾಡಿ ಬಂತ್ರಿ, ವಿನಾಯಕ್ ಅಣ್ಣಾರ್ ಅಂತಂದು. ಮೋಸ್ಟ್ಲಿ ಅಲ್ಲೇ ನಿಲ್ಲಿಸ್ಬೇಕಿತ್ತು, ನಿಲ್ಸೋಕ್ಕಾಗಿಲ್ಲ. ಅವರು ಪಾಪ ಹಂಗೆ ಬರತ್ತಾರ. ಅವ್ರದ್ದೆಲ್ಲೇ ಮೈಸೂರು ಕಲಿಯಾಕತಿ. ಹುಲಿ ಇಲ್ಲ ಏನಿಲ್ಲ, ಅಲ್ಲೇ ತರತಿ ಅಂದ್ರೆ ಇಲ್ಲಿ ಮಠ ಕರ್ಕೊಂಡ್ ದೋಸ್ತಿ ಕೂಡೈತಿ. ಮೈಸೂರು ಮಠ ಆರಾಮ್ ಹಾಕ್ಯವ. ಮುಂದಲ್ದು ಹೇಳ್ತೀವಿ. ಶ್ರೀರಂಗಪಟ್ಟಣದಿಂದ ಮಲ್ಕೊಂಡಿದ್ದೀರಿ ಒಂದು 2-3 ಗಂಟೆ. ಯಾಕಂದ್ರೆ ರಿಟರ್ನ್ ಹೊಳ್ಳಿ ಇವತ್ತು ಹಗಲಿ ಪೂರ್ತಿ ಗಾಡಿ ಓಡಿಸ್ಬೇಕು, ಆ ಉದ್ದೇಶಕ್ಕೆ ಮಲ್ಕೊಂಡಿದ್ವಿ. ಬರ್ರಿ ಇನ್ನೇನು ಎದ್ದು ಹೋಗೋಣ. ಇನ್ನೊಂದು 30 ಕಿಲೋಮೀಟ್ರ್ ಐತಿ ಅನ್ಲೋಡಿಂಗ್ ಪಾಯಿಂಟ್. ಏನು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ನಾನು ಮಲ್ಕೊಂಡಿದ್ದೆ. ದೂರ ಏನಿದ್ರೆ ನಾನು ಮಲ್ಕೊಂಡಿದ್ದಿಲ್ಲ. ಬರ್ರಿ ಹೋಗೋಣ. ಇನ್ನೇನು ಬಂದೀವ್ರಿ ಕಂಪ್ನಿ ಕಡೆ. ಹೋಗಿ ಎಂಟ್ರಿ ಮಾಡಿಸಿದ್ದಾತ. ಒಂದು ಗಾಡಿಯನ್ನು ಖಾಲಿ ಮಾಡತ್ತಾರಂತ, ಖಾಲಿ ಮಾಡಿಕೊಡ್ತೀನಿ ಅಂದಾರ. ಮತ್ತೆ ಮುಂದೆ ಹೋಗ್ಬೇಕ್ರಿಪ್ಪ, ನಿಲ್ಲಂಗಿಲ್ಲ. ಮತ್ತಿನ್ನು ಘಾಟ್ ಬಂದಕತಿ, ಲೇಟ್ ಆದಷ್ಟು. ಖಾಲಿ ಮಾಡಿಕೊಟ್ರ ನಾನು ದಾರಿ ಸನಿ ಮಾಡ್ಬೇಕ್ರಿ. ಇನ್ನು ಸತ್ಯಮಂಗಲ ಕಡೆ ರೂಲ್ಸ್ 16 ಥರ ಅದಾವು. ಆದ್ರೆ ಆ ರೂಲ್ಸಿಗೆಲ್ಲ ಫಾಲೋ ಮಾಡಾಕ ಅವ್ರ ಕಡೆ ಶೂಸ್ ಆತ ಎಲ್ಲ ಅವ್ರ ಕೊಡ್ತಾರ. ಅದೊಂದು ಚಲೋ ಐತಣ್ಣ ವ್ಯವಸ್ಥೆ ಇಲ್ಲಿ. ಬಟ್ ನನಗನ್ಸಿದ ಮಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಲ್ ರೆಡಿ ಆಗತ್ತಿಲ್ಲಿ. ಗೀಲ ಇಲ್ಲಿ ಅದ ನೋಡ್ರಿ, ಎಂತೆಂತ ಅದಾವ ಇಲ್ಲಿ. ಬಟ್ ಎದ್ರದಾಗ ಗೊತ್ತಿಲ್ಲ. ಬಟ್ ಜಲ್ದಿ ಖಾಲಿ ಮಾಡಿಕೊಟ್ರೆ ಹೋಗ್ಬೇಕು. ಘಾಟ್ ಬಂದ್ ಆಗದ್ರಾಗ ರಿಕ್ವೆಸ್ಟ್ ಒಂದು ಮಾಡ್ಕೊಂಡೇನಿ, ಏನಾಗತ್ ನೋಡ್ಬೇಕ್ರಿ. ಅಲ್ಲಿ ಒಂದ್ ಗಾಡಿ ಖಾಲಿ ಮಾಡತ್ತಾರ ಒಳಗ. ಪ್ರೇಮ ನಿಂತತ್ರಿ ಅಲ್ಲಿ. ಮ್ಯಾಗ್ನೆಟ್ ಇಂದ ಎತ್ತಾರೆ. ಮ್ಯಾಗ್ನೆಟ್ ತೋರಿಸ್ತೇನೆ ತಡ್ರಿ, ಅದನ್ನ ಬರ್ಲಿ ಸುತಿ. ಪುಣ್ಯ ಬಾಳ ಚಲೋ ಐತಿ. ಮಟೀರಿಯಲ್ ಜರ್ದಾಡಿ ಏನೋ ಡ್ಯಾಮೇಜ್ ಏನಾಗಿಲ್ಲ. ಈ ತರ ಸರ್ ಬೇರೆ ಕಡೆ ಹೋಗೋದೈತೆ ಅಂದಿದ್ಕ ಪಾಪ ಸರ್ ಬಾಳ ರೆಸ್ಪಾನ್ಸ್ ಮಾಡಿ ಖಾಲಿ ಮಾಡಿಸ್ಕೊಟ್ರ. ಒಟ್ನ್ಯಾಗ ಹೇಳ್ಬೇಕಂದ್ರೆ ಖಾಲಿ ಆತ್ರಿ. ತಡಪಲ್ ಹಾಕೋಬೇಕ. ಖಾಲಿ ಮಾಡಿ ಕೊಟ್ರ ಹೋಗಂಬರ್ರಿ ಸತ್ಯಮಂಗಲ. 50 ರೂಪಾಯಿ ಫಾರೆಸ್ಟ್ ಎಂಟ್ರಿ ಚೀಟಿ ತಗೊಂಡ ದಿಮ್ಮಾಮ್ ಘಾಟ್ಗೆ. ಇನ್ನು ಟೆನ್ಷನ್ ಇಲ್ಲ, ಆರಾಮ್. ಇಂತ ಈ ಸತ್ಯಮಂಗಲ ಘಾಟ್ ಬಂದ್ ಆಗದ್ರಾಗ ಬಂದ್ ಇಳ್ಯಾಕತ್ತೇವೆ ಆಲ್ರೆಡಿ. ಈ ಘಾಟಿಂದ ಏನಿಲ್ಲ ಸಕರ 27 ಟರ್ನಿಂಗ್ ಅದಾವ ಇಲ್ಲಿ. ಆದಷ್ಟು ಹುಷಾರಲ್ಲೇ ಹೋಗ್ಬೇಕು. ಏನಿಲ್ಲ, ಲೈಟ್ ಲೋಡ್ ಇದ್ದಾರೆ ದರ ಇಳಿಸ್ಕೊಂಡು ಹೋಗ್ತಾರ. ಟನ್ನೇಜ್ ಇದ್ದಾರೆ ಮೆಲ್ಲಕ ಹೋಗ್ತಾರ. ಆದಷ್ಟು ಅಪೋಸಿಟ್ ಗಾಡಿ ಬರ್ತಿರ್ತಾವು, ಮೆಲ್ಲಕ ಹೋಗುದ್ರಿಪ್ಪ ಇದ್ರಾಗ. ಅಕ್ಕ ನೋಡ್ಬೋದ್ರಿ ಅಲ್ಲಿ ಚಾನ್ಸ್ ಇದ್ರು ಒಟ್ಟಾಗ ತಗಲ್ಲ. ಯಾಕಂದ್ರೆ ಗಾಡಿ ಕಟ್ ಆಗಲ್ರಿ ಒಂದೊಂದು ಟರ್ನ್ಯಾಗ 2 ಗಾಡಿ. ಅದಕ್ಕೆ
ನೋಡ್ರಿ ಇಲ್ಲಿ ಪಾತಾಳ ಬೈಕರ್ಸ್ ರೀ, ಫೋಟೋಸ್ ಗೀಟೋ ಶೂಟ್ ಮಾಡ್ಕೊಂಡು ಹೋಗ್ತಾರ್ರಿ. ಇಲ್ಲಿ ಐತಿ ನೋಡ್ರಿ ಸ್ವರ್ಗ. ತಂಪತ್ತಿಗೆ ಸೈಡ್ ಹಾಕ್ಯಾನ ಅಣ್ಣ. ನೋಡ್ರಿಪ್ಪ ಇದನ್ನ. ಈಗ ಹೊಳ್ಳಿ ಇಲ್ಲೇ ಬರಕ್ರಿ, ಇಲ್ಲಿ ರೋಡ್ ಕಾಣ್ತೈತೆ ನೋಡ್ರಿ ಅಣ್ಣ. ಹಾಂ ಅಲ್ಲೇ ಐತೆ ನೋಡ್ರಿ ಅಣ್ಣ, ತೋರಿಸ್ತೀನಿ ಜೂಮ್ ಹಾಕಿನಿ. ಅಲ್ಲಿ ಹತ್ಕೊಂಡು ಎಲ್ಲಿದ್ದು ಎಲ್ಲಿಗೆ ಬರ್ಬೇಕು, ಅಲ್ಲಿದ್ದ ಹೊತ್ತು ಇಲ್ಲಿಗೆ ಬರ್ಬೇಕು. ಹಾಂ ಅಲ್ಲಿ ಕಾಣ್ತೈತೆ ನೋಡ್ರಿ. ಹೋಗುದು ಹಂಗೆ ಇದ್ರಾಗ. ಆದ್ರೆ ಆನೆ ಪಾನಿ ಒಂದು ಏನೋ ಕಂಡೇ ಇಲ್ರಿ ನನಗೆ. ಅವಾಗ ಕೆಳಗೆ ಅಲ್ಲಿ ಜಿಂಕಿ ನಿಂತಿರ್ತಾವೆ, ಒಬ್ಬೊಬ್ರು ಗಾಡಿ ಗಡ್ಡ ಬರ್ತಾವೆ, ಪಡ್ಡು ಬರ್ತಾವೆ, ಅವನ್ನೆಲ್ಲ ನೋಡ್ತೀವಿ. ಕರೆ ನಾವು ಬಂದ ನಮ್ಮ ಮುಖಕ್ಕೆ ಹುಟ್ಟುದಿಲ್ಲ ಏನು ಕೈ ಇಟ್ಟು. ಇಲ್ಲಿ ನೋಡ್ರಿ ಅಲ್ಲಿ ರೋಡ್ ಎಂತೆಂಥ ರೋಡಾಗ ಕಾಣ್ತತಿ, ಬಟ್ ಆನಿನ ಕಾಣುವಲ್ವ. ಏನು ಮಾಡ್ಬೇಕು ಭಯ್ಯ? ಹಾಂ ಫೋಟೋ ಖೀಚ್ರ. ಹಾಂ ಕೊಲ್ಲಂ. ಹಾಂ ಇನ್ನೇನು ಫೈನಲ್ ಆಗಿ ಇಳಾಕೆ ಬಂದಿವಿ ರೀ. 27ನೇ ಟರ್ನ್ಯಾಗ 15 ಟರ್ನ್ ಇಳಿದೆವು. ಇನ್ನು ಉಳ್ಕಿದ್ದು ಇಳಿಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತು. ಬರ್ರಿ ಹೋಗೋಣ ಮೆಲ್ಲಕ. ನಾರ್ಮಲ್ಲಾಗಿ ಈ ಘಾಟ್ ಅಂತ ನಮ್ಮ ಡ್ರೈವರ್ ಅಣ್ಣಗಳಿಗೆ ಏನು ಮನೆ ಮಾರಿಗೆ ಆದಂಗೆ ಆಗಿರ್ತೈತೆ ರೀ. ಅಂದ್ರೆ ಅಡ್ಡಾಡ್ತಿರ್ತಾರೆ ರೆಗ್ಯುಲರ್ ಎಲ್ಲರೂ. ಬಟ್ ಏನೋ ಫ್ಯಾಮ್ಲಿ ಟ್ರಿಪ್ ಬಂದಾರ ಗಿಂದಾರ ಯಾರ ಹಿಂಗಾದ ಹೋಗಿದ್ರೆ ಒಂದು ಕಾಮೆಂಟ್ ಹಾಕ್ರಿ ಅಣ್ಣ, ಅಂದ್ರೆ ನಮಗೂ ಗೊತ್ತಾಕೈತಿ. ಬರ್ರಿ ಚಹಾ ಕುಡ್ಕೊಂಬಂದಿದ್ದಂತ ಆತ. ಮತ್ತಿನ್ನೇನೈತಿ ಹೋಗೋಣ ಪಾಯಿಂಟ್ ಕಡೆ. ಇನ್ನೊಂದು 200 ಹತ್ತತ್ರ ಇರ್ಬೇಕು. ಮತ್ತೇನು ನಿಂತು ಮಾಡೋದು. ಒಟ್ಟು ಘಾಟ್ ಇಳಿದು ಸುಸ್ತಾಗನ ಸ್ವಲ್ಪ ನಿಂತಿದ್ದೆ, ಹಂಗೆ ನಿದ್ದೈತಿ. ಲೇಟ್ ಆಯ್ತು ಹೇಳ್ದು. ಹೋಗುಂಬರಿ ಪೆರಂದುರಾಯಿ ಸಿಟಿ ಒಂದು ಪಾಸ್ ಆಗಿ ಎಲ್ಲಾರ ಒಂದು ನಿಂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಮತ್ತೇನೈತ್ರಿ ಆರಾಮ್ ಹೋಗೋದು. ಟೈಮ್ ಬಂದು ಬರೋಬ್ಬರಿ 12 ಗಂಟೆ ಆಗೈತ್ರಿ. ಪೆರಂದುರಾಯಿ ಕಾಂಗಾಯಂ ದಾಟ್ಕೊಂಬಂದು ನಿಂತೇವೆ ನಾವು. ಇನ್ನೊಂದು 60 ಕಿಲೋಮೀಟರ್ ಐತಿ ಅನ್ಲೋಡ್ ಪಾಯಿಂಟ್. ಹೊಂಟಿದ್ವಿ. ಇನ್ನು ಮುಂದೆ ಅಲ್ಲಿ ಊಟ ಸಿಗ್ತೈತೆ ಅಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲೇ ಒಂದು ಡಾಬಾ ಐತಿ. ಡಾಬಾ ಅನ್ನೋದಕ್ಕಿಂತ ಇಲ್ಲಿ ಡಾಬಾ ಏನು ಇರಂಗಿಲ್ರಿ, ಹೋಟೆಲ ಬರ್ತಾವ. ಊಟ ಗೀಟ ಮಾಡ್ಕೊಂಡ್ ಬಿಟ್ರಾತ. ಮತ್ತಿನ್ನ ಏನಿಲ್ಲ, ಇಲ್ಲೇ ರೊಟ್ಟಿ ದಾಲ್ ಅಂಥದ್ದೇನು ಸಿಗಂಗಿಲ್ಲ. ಅದ ದೋಸೆ ಇಡ್ಲಿ ಅಂಥದ್ದು ಏನಾರ ತಿನ್ಕೊಂಡ್ಬಿಟ್ರಾತ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ. ಕಡೆಗೂ ಬಂದೀವ್ರಿ ಅನ್ಲೋಡಿಂಗ್ ಪಾಯಿಂಟ್. ಯಾವ್ದ ಸೋನಿ ಕಂಪನಿಗೆ. ನಾ ಏನೋ ದೊಡ್ಡ ಶೋರೂಮ್ ಐತೆ ಅಂತ ಮಾಡಿದ್ದೆ. ಈಗ ರೋಡ್ ಸೈಡ್ ಐತಿ, ಚಿಂತಿಲ್ಲ. ಈಗ ಮಕ್ಕೊಂಬಿಟ್ರೆ ಬೆಗಿ ಹೇಳ್ತೀರಿ ಹೊರಗಡೆ ಬಂದು ಎಬ್ಸೋ ಸರ್ತಿ. ನಮಸ್ಕಾರ ರೀಪ್ಪ ಸಾವುಕಾರ ಮಂದಿಗೆ. ಏನು ಬೆಳಗ್ಗೆ ಹತ್ತತ್ರ 9:30 ಆಗಕ್ಕೆ ಬಂತು. ಎದ್ವಿ. ಈಗ ಮಕ್ಕ ಈಗ ತಕ್ಕೊಂಡು ಮತ್ತಿನ್ನೇನೈತಿ ಏನಾಕೈತಿ ನೋಡ್ಬೇಕು. ಇನ್ನೂ ಓಪನ್ ಆಗಿಲ್ಲ. ಓಪನ್ ಆತಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕ್ರಿ ಆಫೀಸ್ ಕಡೆ. ಈಗ ಬೈಪಾಸ್ ಆದತ್ತೀರೇನ್ರಿ, ಕೊಯಮತ್ತೂರು ಕೊಚ್ಚಿನ ಬೈಪಾಸ್ ರೀ. ಇದು ಕಂಪ್ನಿ ಟೆನ್ಷನ್ ಇಲ್ಲ, ಖಾಲಿ ಮಾಡ್ಕೊಂಡು ಮುಂದಿನ ಹೇಳ್ತೇನೆ ರೀ. ಫೈನಲ್ ಆಗಿ ಖಾಲಿ ಮಾಡಾಕ ಐಶ್ವರ್ಯ ಬಂತ್ರಿ. ಇದ್ರ ಸಂಬಂಧ ವೇಟಿಂಗ್ ಇತ್ತು. ಅಕ್ಕ ತಡಪಲ್ಲ ತೆಗೆದು ರೆಡಿ ಮಾಡೀವಿ. ಖಾಲಿ ಮಾಡ್ತಾರ. ಖಾಲಿ ಮಾಡ್ಕೊಂಡು ಆಫೀಸ್ ಕಡೆ ಹೋಗಿ ನೋಡ್ಬೇಕು ಏನೇನಕೈತಿ. ಬಟ್ ಅದಕ್ಕಿಂತ ಮುಂಚೆಕ್ ಇನ್ನೂ ರಿಸೀವ್ಟ್ ತಗೋಬೇಕು, ಎಲ್ಲ ಮಾಡೋದೈತಿ. ಮಾಡ್ಕೊಂಡು ಹೋಗ್ಬೇಕ್ರಿ. ಕಡಿಕು ನಮ್ ಗಾಡಿ ಖಾಲಿ ಮಾಡಾಕತ್ರ. ಅಕ್ಕ ಸ್ವಲ್ಪ ಜಲ್ದಿನ ಖಾಲಿ ಮಾಡತ್ತಾರ. ನೋಡೋಣ್ರಿ, ಖಾಲಿ ಮಾಡ್ಕೊಂಡು ಹೋಗುನು. 11:30 ಖಾಲಿ ಆಗಿದ್ದ ಗಾಡಿ ಅಣ್ಣ 4:00 ರಿಸೀವ್ಡ್ ಕೊಟ್ಟಾರ. ಏನು ಮಾಡಕ್ ಬರೋದಿಲ್ಲ. ಹೋಗುಂಬರ್ರಿ
ಈಗ ನಮಗೂ ಲೋಡಿಂಗ್ ಸೆಟ್ ಆಗೈತಿ, ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತಿನ್ನು ಅಲ್ಲಿ ಲೋಡಿಂಗ್ ಲೇಟ್ ಆಕೈತಿ. ದೂರದಿಂದ ಇಲ್ಲಿಂದ ಒಂದು 100-165 ಕಿಲೋಮೀಟ್ರ್ ಆಕೈತಿ. ಏನು ಮಾಡೋಕ್ಕೆ ಬರಲ್ಲಣ್ಣ, ಹೋಗಬೇಕು. ಮತ್ತು ಇಲ್ಲಿ ಗಾಡಿ ಅದಾವ, ಲೋಡಿಂಗ್ ಡಲ್ ಐತಿ, ಹಂಗಾಗಿ ಮತ್ತೇನಿಲ್ಲ. ಯಾಕೆ ಅಷ್ಟೊಂದೇನು ಬಿಸಿಲೇನಿಲ್ಲ ಇವತ್ತ, ಸ್ವಲ್ಪ ಏನೋ ಕೋಲ್ಡ್ ಕ್ಲೈಮೇಟ್ ಐತಿ, ಅಂಥ ಪರಿ ಬಿಸಿಲಿಲ್ಲ. ಹೋಗುನ್ ಬರ್ರಿ, ಮತ್ತಿನ್ನೇನೈತಿ ಆರಾಮ್. ನೋಡ್ರಿ ಅಣ್ಣ ರೋಡ್ ಹೆಂಗದಾವ, ಲೈನ್ ಡಿಸಿಪ್ಲಿನ್ ಇಲ್ಲಿ ಗಾಡಿ ಓಡ್ಸೋಕೆ ಮಜಾ ಬರ್ತೈತ್ರಿ ಅಣ್ಣ. ಇಲ್ಲಿ ಬೈಪಾಸ್ ಅಂತ ಅಷ್ಟ ಅಲ್ರಿ, ಯಾವ್ದಾರ ಸಿಂಗಲ್ ರೋಡ್ ಹೋಗ್ರಿ, ಡಬಲ್ ರೋಡ್ ಹೋಗ್ರಿ, ಎಲ್ಲ ಒಂದೇ ಥರನ. ಲೈನ್ ಡಿಸಿಪ್ಲಿನ್ ಆತ, ಆಮೇಲೆ ಡ್ರೈವರ್ ಸೇಫ್ಟಿ ಆತ ಭಾಳ. ಇಲ್ಲಿ ಏನರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಿಂದ್ರೆ ಸಾಕು, ಇಮಿಡಿಯೇಟ್ಲಿ ಹೈವೇ ಪೊಲೀಸರು ಬಿಡ್ತಾರೆ. ಇಲ್ಲಿ ಒಬ್ಬೊಬ್ರು ಪೊಲೀಸರು ಕಿರಿಕಿರಿನೂ ಮಾಡ್ತಾರ, ಒಬ್ಬೊಬ್ರು ಹೆಲ್ಪು ಮಾಡ್ತಾರ, ಹಂಗೆ ಹಿಂಗೆ ಕೂಡ. ಆದರೂ ಒಂದು ರೋಡ್ ಸೇಫ್ಟಿ ಭಾಳ ಐತ್ರಿ. ಫೈನಲಿ ಪೆರಂದೂರಾಯಿ ಫ್ಯಾಕ್ಟ್ರಿಗೆ ಬಂದಿವ್ರಿ, ಪೈಪ್ ಫ್ಯಾಕ್ಟ್ರಿಗೆ. ಈ ಟ್ರಿಪ್ಪಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿಂದ ಲೋಡ್ ಮಾಡ್ಕೊಂಬಿಟ್ನಿ ಅಂದ್ರೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ.